ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರು, ಜಯಂತಿಗಳ ಆಚರಣೆಗಳನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಕೆಲಸ ಮಾಡಲಾಗುತ್ತಿದೆ. ಅದು ಸರಿಯಲ್ಲ. ಎಲ್ಲ ಮಹಾನ್ ಸಾಧಕರ ಕೊಡುಗೆಗಳು ಎಲ್ಲ ವರ್ಗಕ್ಕೆ ಸೇರಿದ್ದು. ಎಲ್ಲರೂ ಅವರ ತತ್ವಾದರ್ಶಗಳನ್ನು ಪಾಲಿಸಬೇಕು. ಮಹಾನ್ ಸಾಧಕರ ಸಾಲಿನಲ್ಲಿ ಅಗ್ರಗಣ್ಯರಾದ ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆಗಳು ಚರಿತ್ರೆಯ ಸುವರ್ಣಾಕ್ಷರದಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಇರಲಿದೆ ಎಂದರು. ಕರ್ನಾಟಕದ ಹಳೇಬೀಡು, ಸೋಮನಾಥಪುರ, ಬೇಲೂರು ದೇವಸ್ಥಾನಗಳು ಜಕಣಾಚಾರಿ ಅಮರ ಶಿಲ್ಪಕಲೆಗೆ ಸಾಕ್ಷಿಯಾಗಿವೆ. ಹಿಂದೆಂದೂ ಯಾರೂ ಕೂಡ ಅಂತಹ ಶಿಲ್ಪಕಲೆಯನ್ನು ನಿರ್ಮಿಸಿರಬಾರದು ಹಾಗೂ ಮುಂದೆಯೂ ಯಾರೂ ನಿರ್ಮಿಸಲಿಕ್ಕೆ ಸಾಧ್ಯವಾಗಬಾರದು ಎನ್ನುವಂತಹ ಕಲಾತ್ಮಕ ಕೈಚಳಕದ ಶಿಲ್ಪಕಲೆಯ ದೇವಸ್ಥಾನವೊಂದನ್ನು ನಿರ್ಮಿಸಲು ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನರು ಜಕಣಾಚಾರ್ಯರಿಗೆ ತಿಳಿಸಿದ್ದರು. ಅದರಂತೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸುತ್ತಾರೆ. ಜಕಣಾಚಾರ್ಯವರ ಕುಸುರಿ ಕಲೆಗೆ ಮನಸೋತ ವಿಷ್ಣುವರ್ಧನ ರಾಜರು ಜಕಣಾಚಾರ್ಯರಿಗೆ ಅಮರ ಶಿಲ್ಪಿ ಎಂಬ ಬಿರುದನ್ನು ನೀಡುತ್ತಾರೆ ಎಂದರು. ಉಪನ್ಯಾಸಕ ಪ್ರಕಾಶ್ ಉಪನ್ಯಾಸ ನೀಡಿ ಅಮರಶಿಲ್ಪಿ ಜಕಣಾಚಾರ್ಯವರ ಕೈಚಳಕದ ಶಿಲ್ಪಕಲೆಯ ವಿಭಿನ್ನ ಆಕರ್ಷಣೀಯ ಉತ್ತುಂಗವನ್ನು ಪ್ರಪಂಚದ ಯಾವುದೇ ಕಲೆ ಮೀರಿಸಲಾರದು. ಕಲಾ ನೈಪುಣ್ಯತೆ, ವಿಶಿಷ್ಟ ಕುಸುರಿ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ಜಕಣಾಚಾರ್ಯಲ್ಲಿದ್ದ ಆತ್ಮವಿಶ್ವಾಸವನ್ನು ಇಂದಿನ ಕಲಾವಿದರು ಮೈಗೂಡಿಸಿಕೊಳ್ಳಬೇಕು. ಇಂತಹ ಅನೇಕ ಮಹಾನ್ ಶಿಲ್ಪಕಲಾವಿದರಿಂದಾಗಿ ನಮ್ಮ ದೇಶದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಪ್ರಪಂಚದ ಉನ್ನತ ಸ್ಥಾನ ಪಡೆದಿದೆ ಎಂದರು. ಡಾಕ್ಟರ್ ವೆಂಕಟೇಶ್ ಆಚಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ಹಿರಿಯ ಶಿಲ್ಪಿಗಳಿಗೆ ಸನ್ಮಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿರಿಯ ಕಲಾವಿದರಿಗೆ ನೀಡುವ ಮಾಶಾಸನ ಮಂಜೂರಾತಿ ಪ್ರಮಾಣ ಪತ್ರವನ್ನು ಗಣ್ಯರು ವಿತರಣೆ ಮಾಡಿದರು. ಅಮರಶಿಲ್ಪಿ ಜಕಣಾಚಾರ್ಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಶ್ಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.